ಸ್ನೇಹಿತರೆ, ಉದ್ಯೋಗ ಬಂಧು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇವತ್ತಿನ ವಿಡಿಯೋದಲ್ಲಿ RTO ಇನ್ಸ್ಪೆಕ್ಟರ್ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಈ ಹಿಂದೆ ಏಪ್ರಿಲ್ ತಿಂಗಳಲ್ಲಿ ಅರ್ಜಿಯನ್ನು ಕರೆಯಲಾಗಿತ್ತು. ಕಾರಣಾಂತರಗಳಿಂದ ಅರ್ಜಿ ಪ್ರಾರಂಭವಾಗಲಿಲ್ಲ. ಈಗ ದಿನಾಂಕ 30 ಮೇ 2024ರಿಂದ ಆರಂಭಗೊಂಡು ದಿನಾಂಕ 30 ಜೂನ್ 2024ಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವಾಗಿರುತ್ತೆ. ಕೊನೆಯವರೆಗೂ ಕಾಯದೆ ಆದಷ್ಟು ಬೇಗ ಅರ್ಜಿ ಸಲ್ಲಿಸಿ. ಕೊನೆಯ ಟೈಮಲ್ಲಿ ಸರ್ವರ್ ಪ್ರಾಬ್ಲಮ್ ಆಗೋದು ಕಾಮನ್ ಆಗಿರುತ್ತೆ. ಅವಾಗ ಅರ್ಜಿಯಿಂದ ತೊಂದರೆ ಆಗುತ್ತೆ. ಹೈದರಾಬಾದ್ ಕರ್ನಾಟಕದವರಿಗೆ 6 ಪೋಸ್ಟ್ ಇರುತ್ತೆ ಮತ್ತು ಉಳಿಕೆ ಮೂಲ ವೃಂದದವರಿಗೆ 70 ಪೋಸ್ಟ್ ಇರುತ್ತದೆ. ಬೇರೆ ಏನೆಲ್ಲ ಅವಕಾಶ ಇದೆ ಅಂತ ತಿಳಿಸ್ಕೊಡ್ತೀನಿ. ಆನ್ಲೈನ್ ಮೂಲಕ ಅರ್ಜಿನ ಸಲ್ಲಿಸಬೇಕಾಗಿರುತ್ತದೆ. KPSC ವೆಬ್ಸೈಟಲ್ಲಿ ಮೊದಲಿಗೆ ರಿಜಿಸ್ಟರ್ ಆಗಬೇಕು. ನಿಮ್ಮ ಮೊಬೈಲ್ ನಂಬರ್, ಇಮೇಲ್ ID ಕೊಟ್ಟು ಮೊಬೈಲ್ ನಂಬರ್ಗೆ OTP ಬರುತ್ತೆ. OTP ಬಂದ ನಂತರ OTP ಹಾಕಿ ನಿಮ್ಮ ಯೂಸರ್ ID ಪಾಸ್ವರ್ಡ್ ಕ್ರಿಯೇಟ್ ಮಾಡಿಕೊಂಡು ರಿಜಿಸ್ಟರ್ ಮಾಡಬೇಕು. ಫೋಟೋ ಸೈಜ್ ಬಂದು 70 KB ಒಳಗಡೆ ಇರಬೇಕು. 70 KB ಇರಬೇಕಾಗತ್ತೆ. 200 KB ಮೀರಿರಬಾರದು. ಫೋಟೋ ಸಿಗ್ನೇಚರ್ ಎರಡು ಕೂಡ 70 KB ಒಳಗಡೆ ಇರಬೇಕು. 50 KB ಇಂದ 70 KB ಈ ಮಧ್ಯದೊಳಗಡೆ ಇರಬೇಕಾಗತ್ತೆ. ಜ್ಞಾಪನ ಇಟ್ಕೊಳ್ಳಿ. JPG ಫಾರ್ಮ್ಯಾಟ್ ಆಗಬೇಕು. 50 KB ಇಂದ 70 KB ಒಳಗಡೆ ಇರಬೇಕಾಗತ್ತೆ. ಆನ್ಲೈನ್ ಮುಖಾಂತರನೇ ಇದು ಪೇಮೆಂಟ್ ಮಾಡಬೇಕು. ಬೇರೆ ಆಫ್ಲೈನ್ ಆಪ್ಷನ್ ಇರೋದಿಲ್ಲ. ಕೊನೆಯ ದಿನಾಂಕ ಪೇಮೆಂಟ್ಗೂ ಕೂಡ 30 ಜೂನ್ 12 ಗಂಟೆವರೆಗೂ ಅವಕಾಶ ಇರುತ್ತೆ. ಆನ್ಲೈನ್ ಆಗಿರೋದ್ರಿಂದ ಎಕ್ಸ್ಟ್ರಾ ಅವಕಾಶ ಮಾಡಿಕೊಟ್ಟಿಲ್ಲ. ಹೆಲ್ಪ್ಲೈನ್ ನಂಬರ್ ಕೂಡ ಕೊಟ್ಟಿದೆ. ಏನಾದ್ರು ನಿಮಗೆ ತೊಂದರೆ ಬಂದಲ್ಲಿ ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ನೆಟ್ ಬ್ಯಾಂಕಿಂಗ್, ಫೋನ್ಪೇ, ಗೂಗಲ್ ಪೇ ಯಾವುದು ಬೇಕಾದ್ರೂ ಪೇಮೆಂಟ್ ಮಾಡ್ಬೋದು. ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 600 ರೂಪಾಯಿ ಫೀಸ್ ಇರುತ್ತೆ. ಪ್ರವರ್ಗ 2A, 2B, 3A, 3B ಸೇರಿದ ಅಭ್ಯರ್ಥಿಗಳಿಗೆ 300. ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 50 ರೂಪಾಯಿ. ಮತ್ತು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಮತ್ತು ಅಂಗವಿಕಲರಿಗೆ ಶುಲ್ಕದಿಂದ ವಿನಾಯಿತಿ ಇರುತ್ತೆ. ಕನ್ನಡ ಭಾಷಾ ಪರೀಕ್ಷೆ ಯಾರೆಲ್ಲ ಪಡೆದಿರ್ತೀರೋ ಅವರು 150 ಅಂಕಗಳ ಪ್ರಶ್ನೆ ಪತ್ರಿಕೆ ಒಳಗೊಂಡಿದ್ದು 50 ಅಂಕ ತೊಗೊಂಡ್ರೆ ಮಾತ್ರ ಪಾಸಾಗಿರುತ್ತೆ. SLCಲಿ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ, ಇಂಗ್ಲೀಷು, ಇಲ್ಲಾಂದರೆ PUCಲಿ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ, ಸೆಕೆಂಡ್ ಲ್ಯಾಂಗ್ವೇಜು. ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ತೊಗೊಂಡಿರೋರಿಗೆ ಫಸ್ಟ್ ಆಗಲಿ ಸೆಕೆಂಡ್ ಆಗಲಿ, SLCಲಾಗಲಿ PUCಲಾಗಲಿ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ, ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಎರಡರಲ್ಲಿ ಯಾವುದಾದ್ರೂ ಒಂದರಲ್ಲಾದರೂ ಕನ್ನಡ ತೊಗೊಂಡಿರೋರು ಈ ಕನ್ನಡ ಭಾಷಾ ಪರೀಕ್ಷೆಗೆ ಪಡೆಯುವಂತೇನಿಲ್ಲ. ಉಳಿಕೆ ಯಾರೆಲ್ಲ ಕನ್ನಡನ ಥರ್ಡ್ ಲ್ಯಾಂಗ್ವೇಜ್ ತೊಗೊಂಡಿರೋರು, ಇಲ್ಲ ಕನ್ನಡನ ತೊಗೊಂಡೇ ಬೇರೆ ಲ್ಯಾಂಗ್ವೇಜಾಗಿ ತೊಗೊಂಡಿರೋರು ಈ ಪರೀಕ್ಷೆನ ಅಟೆಂಡ್ ಮಾಡಲೇಬೇಕಾಗಿರುತ್ತೆ. ಪರೀಕ್ಷಾ ವಿಧಾನ ಬಂದು 2 ಪೇಪರ್ ಇರುತ್ತೆ. ಒಂದು ಮಾಮೂಲಿ ಜನರಲ್ ನಾಲೆಡ್ಜು, ಇನ್ನೊಂದು ನಿರ್ದಿಷ್ಟ ಪತ್ರಿಕೆ 100 ಅಂಕಗಳಿರುತ್ತೆ. ಆಮೇಲೆ ನೆಗೆಟಿವ್ ಆನ್ಸರ್ ಇರುತ್ತೆ. ಈ ಬಾರಿ RTO ಸಬ್ ಇನ್ಸ್ಪೆಕ್ಟರ್ಗೆ ನೆಗೆಟಿವ್ ಆನ್ಸರ್ ಇರುತ್ತೆ. 4ನೇ 1 ಭಾಗದಷ್ಟು ಅಂಕಗಳನ್ನು ಕಡಿತಗೊಳಿಸಲಾಗುತ್ತದೆ. ಪಠ್ಯಕ್ರಮ ಬಂದು ಅದೇ ಸಾಮಾನ್ಯ ಜ್ಞಾನ ತಿಳಿಸಿದಾಗೆ 100 ಅಂಕಗಳು, 1.5 ಗಂಟೆ ಅವಕಾಶ. ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನದ ವಿಷಯ, ದೈನಂದಿನ ಗ್ರಹಿಕೆ ವಿಷಯಗಳು, ಭಾರತದ ಸಂವಿಧಾನದ ಸ್ಥೂಲ ನೋಟದ ವಿಷಯಗಳು, ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಇತಿಹಾಸ, ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಭಾರತದ ಭೂಗೋಳ ವಿಷಯಗಳು, ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತು ವಿಷಯಗಳು, ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಿಸಿದ ಉಪಕ್ರಮಗಳನ್ನು ಒಳಗೊಂಡಂತೆ ಕರ್ನಾಟಕದ ಆರ್ಥಿಕತೆ ಅಭಿವೃದ್ಧಿ ಕುರಿತು ವಿಷಯ, ಕರ್ನಾಟಕ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತ ವಿಷಯಗಳು. ಇದು ಸಾಮಾನ್ಯ ಜ್ಞಾನ ಆಗಿರುತ್ತೆ. ಇನ್ನು 2ನೇ ಪೇಪರ್ ಬಂದು 3 ಭಾಗಗಳಾಗಿ ಈ ಬಾರಿಯಿಂದ ವಿಂಗಡಣೆ ಮಾಡಲಾಗಿದೆ. ವಿಲೇಜ್ ಅಕೌಂಟೆಂಟ್ ಮತ್ತು PDOಗೂ ಇದೇ ರೀತಿಯಾಗಿತ್ತು. ಸಾಮಾನ್ಯ ಕನ್ನಡ 35 ಅಂಕಗಳು, ಸಾಮಾನ್ಯ ಇಂಗ್ಲೀಷ್ 35 ಅಂಕಗಳು, ಕಂಪ್ಯೂಟರ್ ಜ್ಞಾನ 30. 2 ಗಂಟೆ ಅವಕಾಶ, 100 ಪ್ರಶ್ನೆಗಳು. ಶೈಕ್ಷಣಿಕ ಅರ್ಹತೆ ಬಂದು ಅರ್ಜಿಯನ್ನು ಭರ್ತಿ ಮಾಡಲು ನಿಗದಿಪಡಿಸಿರುವ ಕೊನೆಯ ದಿನಾಂಕದ ಒಳಗೆ ನೀವು ವಿದ್ಯಾರ್ಥಿ ಕಂಪ್ಲೀಟ್ ಮಾಡಬೇಕಾಗಿರುತ್ತೆ. ಸಾರಿಗೆ ಇಲಾಖೆಯ ಮೋಟಾರ್ ವಾಹನ ನಿರೀಕ್ಷಕರ ಹುದ್ದೆ ಇದು. ಉಳಿಕೆ ಮೂಲ ವೃಂದದವರಿಗೆ 70, ಹೈದರಾಬಾದ್ ಕರ್ನಾಟಕದವರಿಗೆ 6 ಪೋಸ್ಟ್ ಇರುತ್ತೆ. ವೇತನ ಶ್ರೇಣಿ ಬಂದು 33,450ರಿಂದ 62,600ವರೆಗೂ ಇರುತ್ತೆ. ಬೇಸಿಕ್ ಬಂದು 33,450. ನಿಮ್ಮ TA, DA ಇನ್ನೂ ಏನೇನು ಇರುತ್ತಲ್ಲ, ಹೌಸಿಂಗ್ ಅಲೋಯನ್ಸ್ ಎಲ್ಲ ಸೇರಿ 62,600 ಇರುತ್ತೆ. ಎಜುಕೇಷನ್ ಬಂದು ಡಿಪ್ಲೊಮಾ ಇನ್ ಆಟೋಮೊಬೈಲ್ ಇಂಜಿನಿಯರಿಂಗ್ 3 ಇಯರ್ಸ್ ಕಂಪ್ಲೀಟ್ ಆಗಿರಬೇಕು, ಅಥವಾ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗಲ್ಲಿ 3 ಇಯರ್ಸ್ ಡಿಪ್ಲೊಮಾ ಕಂಪ್ಲೀಟ್ ಮಾಡಿರೋರಾಗ್ಬೋದು. ಅದೇ ಅಲ್ಲದೆ ಆಟೋಮೊಬೈಲ್ನಲ್ಲಿ ಇಂಜಿನಿಯರಿಂಗ್ ಮಾಡಿರ್ತಾರಲ್ಲ, BE, BTech ಇವರು ಕೂಡ ಅರ್ಜಿ ಸಲ್ಲಿಸ್ಬೋದಾಗಿರುತ್ತೆ.
ಓಕೆ, ಒಂದು ನಿಮಿಷ. ಇಲಾಖೆಯಲ್ಲಿ ಸೃಷ್ಟೀಕರಣ ಕಾನೂನಾತ್ಮಕ ಸ್ಥಾಪಿಸ ಪಡೆದಿರುವ ಈ ಬಿ ಇ ಟೆಕ್ ಆಟೋಮೊಬೈಲ್ ಓಕೆ, ಬಿ ಟೆಕ್ ಆಗೋದಿಲ್ಲ, ಬಿ ಟೆಕ್ ಇರೋದಿಲ್ಲ, ಬಿ ಇ ಅವ್ರು ಮಾತ್ರ ಅರ್ಜಿ ಸಲ್ಲಿಸ್ಬೋದು. ಡಿಪ್ಲೊಮೊ ಬಿಟ್ಟರೆ ಬಿ ಇ ಅವ್ರು ಮಾತ್ರ ಅರ್ಜಿ ಸಲ್ಲಿಸಬೇಕು. ಆಟೋಮೊಬೈಲ್ ಇಂಜಿನಿಯರಿಂಗ್ ಹಾಗೂ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇವರಿಬ್ಬರು ಮಾತ್ರ. ಆಮೇಲೆ ವ್ಯಾಲಿಡ್ ಡ್ರೈವಿಂಗ್ ಲೈಸೆನ್ಸ್ ವಿತ್ ಲೈಟ್ ಮೋಟರ್ ವೆಹಿಕಲ್ 2 ಕೂಡ ಇರಬೇಕು. ಮತ್ತು ಮೋಟರ್ ವೆಹಿಕಲಲ್ಲಿ ಸ್ವಲ್ಪ ಮೆಕ್ಯಾನಿಸಮ್ ಬಗ್ಗೆ ಐಡಿಯಾ ಇರಬೇಕಾಗತ್ತೆ. ಆಮೇಲೆ ಹೈಟ್ ಬಂದು 168 ಸೆಂಟಿಮೀಟ್ರ್ ಇರಬೇಕು. ಆಮೇಲೆ ಚೆಸ್ಟು 86 ಸೆಂಟಿಮೀಟರ್ ಇನ್ ಫುಲ್, ಅಂದರೆ ಎಕ್ಸ್ಪ್ಯಾಂಡ್ ಮಾಡಿದ್ರೆ 86 ಸೆಂಟಿಮೀಟ್ರ್ ಇರಬೇಕಾಗತ್ತೆ. ವುಮೆನ್ಸ್ಗೆ ಹೈಟ್ ಬಂದು 157, ವೆಯ್ಟ್ ಬಂದು 49 ಇರಬೇಕಾಗತ್ತೆ. ಇದೆಲ್ಲ ಚೆನ್ನಾಗಿರಬೇಕಾಗತ್ತೆ. ಮತ್ತು ವಯೋಮಿತಿ ಬಂದು ಕನಿಷ್ಠ 18 ವರ್ಷ, ಗರಿಷ್ಠ ಬಂದು 35 ಸಾಮಾನ್ಯ ಅಭ್ಯರ್ಥಿಗಳಿಗೆ. ಇನ್ನು ಪ್ರವರ್ಗ 2A 2B 3A 3B ಅವ್ರಿಗೆ 38 ವರ್ಷ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1 ಅವರಿಗೆ 40 ವರ್ಷ. ಒಟ್ಟು ಹುದ್ದೆಗಳು 70. ಎಲ್ಲ ಕ್ಯಾಟಗರಿಗೂ ಅವಕಾಶವಿದೆ. ಜನರಲಲ್ಲಿ 31 ಸೀಟ್ಗಳಿದ್ದಾವೆ. ಪರಿಶಿಷ್ಟ ಜಾತಿಯಲ್ಲಿ 12, ಪಂಗಡಾಗ 5, ಕ್ಯಾಟಗರಿ 1 3, 2A 11, 2B 3, 3A 2, 3B 3. ಅಂಗವಿಕಲರಿಗೂ ಅವಕಾಶ ಮಾಡಿಕೊಡಲಾಗಿದೆ. ಅಲ್ಲಿ ಎಕ್ಸ್ ಸರ್ವಿಸ್ಮೆನ್ ಕೂಡ ಅವಕಾಶ ಇರುತ್ತೆ. ಅಂಗವಿಕಲರಿಗೆ 10 ವರ್ಷ ರಿಲ್ಯಾಕ್ಸೇಷನು. ಆನ್ಲೈನ್ ಮುಖಾಂತರ ಅರ್ಜಿ ಆಗಿರೋದ್ರಿಂದ ಲಾಸ್ಟಲ್ಲಿ ಕೊನೆಯಲ್ಲಿ ಸರ್ವರ್ ಬ್ಯುಸಿ ಆಗಿರುತ್ತೆ. ಸಾಧ್ಯ ಆದಷ್ಟು ಬೇಗ ಅರ್ಜಿನ ಸಲ್ಲಿಸಿ. ಅರ್ಜಿ ಸಲ್ಲಿಸೋದು ಹೇಗೆ ಅಂತ ಹಾಗೆ ನಾವು ತಿಳಿಸ್ಕೊಡ್ತೀನಿ. ಏನೆಲ್ಲ ದಾಖಲಾತಿ ಬೇಕು ಅಂದರೆ, ಮೊದಲನೇದಾಗಿ ನಾನು ತಿಳಿಸ್ಕೊಟ್ಟೆ, ರಿಜಿಸ್ಟ್ರೇಷನ್ ಮಾಡಬೇಕು ಅಂತ. ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ಮೊಬೈಲ್ ನಂಬರ್ ಪ್ಲಸ್ ಇಮೇಲ್ ಐ ಡಿ ಹಾಕಿ OTP ಬರುತ್ತೆ. ಮೊಬೈಲ್ಗೆ ಮಾತ್ರ OTP ಬರುತ್ತೆ. OTPನ ಹಾಕಿ ನಿಮ್ಮ ಯೂಸರ್ ಐ ಡಿನ ಕ್ರಿಯೇಟ್ ಮಾಡ್ಕೊಬೋದು. ಈ ಬಾರಿ ಏನಾಗಿದೆ, ಇದು ಒನ್ ಟೈಮ್ ರಿಜಿಸ್ಟ್ರೇಷನ್ ಆಗಿರುತ್ತೆ. ನಿಮ್ಮ ಮೊಬೈಲ್ ನಂಬರ್ ಕೂಡ ಮೊಬೈಲ್ ನಂಬರ್ ಇಲ್ಲಾಂದರೆ ನಿಮ್ಮದು ಅಪ್ಲಿಕೇಶನ್ ನಂಬರ್ ಇಲ್ಲ ನಿಮ್ಮ ಯೂಸರ್ ಐ ಡಿ, ಈ 3 ಮುಖಾಂತರನೂ ಕೂಡ ನಿಮ್ಮ ಪಾಸ್ವರ್ಡ್ ಏನು ಕ್ರಿಯೇಟ್ ಮಾಡಿರ್ತೀರಲ್ಲ ಆ ಪಾಸ್ವರ್ಡ್ನ ಹಾಕ್ಬಿಟ್ಟು ಲಾಗಿನ್ ಮಾಡಿಕೊಂಡು ನಿಮ್ಮ ಅರ್ಜಿನ ಕಂಪ್ಲೀಟ್ ಮಾಡ್ಕೊಬೋದು. ಮೊದಲನೇದಾಗಿ ಪ್ರೊಫೈಲ್ ಅಂತ ಇರುತ್ತೆ, ಬೇಸಿಕ್ ಪ್ರೊಫೈಲ್ ಅಂತ ಇರುತ್ತೆ. ಬೇಸಿಕ್ ಪ್ರೊಫೈಲ್ನ ಫಿಲ್ ಮಾಡಬೇಕು. ಮೊದಲನೇದಾಗಿ ಬೇಸಿಕ್ ಪ್ರೊಫೈಲ್ ಫಿಲ್ ಮಾಡಬೇಕು ಅಂದರೆ ಏನು ಬೇಕು ಅಂದರೆ SLC ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ, ಆಧಾರ್ ಕಾರ್ಡ್ ಬೇಕಾಗುತ್ತೆ, PUC ಮಾರ್ಕ್ಸ್ ಕಾರ್ಡ್, ಡಿಗ್ರಿ ಮಾರ್ಕ್ಸ್, ಆಮೇಲೆ ನಿಮ್ಮ ಇಂಜಿನಿಯರಿಂಗ್ ಡಿಪ್ಲೊಮಾ ಮಾರ್ಕ್ಸ್ ಕಾರ್ಡ್, PUC ಮಾರ್ಕ್ಸ್ ಕಾರ್ಡ್ ಇದ್ದರೆ, ಆಮೇಲೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಕಂಪಲ್ಸರಿ ಬೇಕು. ಜನರಲ್ ಮೆರಿಟ್ ಬಿಟ್ಟು ಬೇರೆ ಯಾವುದೇ ಕ್ಯಾಟಗರಿಗೆ ಹಾಕ್ತೀನಿ ಅಂದರೂ ಕೂಡ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಮತ್ತು ಕನ್ನಡ ಗ್ರಾಮೀಣ ಸರ್ಟಿಫಿಕೇಟ್ ಬೇಕಾಗುತ್ತೆ. ಆಮೇಲೆ ಕನ್ನಡ ಭಾಷಾ ಪರೀಕ್ಷೆ ಏನಾದ್ರು ಪಾಸ್ ಆಗಿದ್ದರೆ ಅದರ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ. ಮೊದಲನೇದಾಗಿ ಏನು ಕೇಳುತ್ತೆ ಅಂದರೆ ಆಧಾರ್ ಕಾರ್ಡ್, SLC ರಿಜಿಸ್ಟರ್ ನಂಬರ್ ಆಗಿದ ತಕ್ಷಣ ನಿಮ್ಮ ಡಾಟಾ ಎಲ್ಲ ಫೆಚ್ ಆಗುತ್ತೆ. ಅಂದರೆ ನಿಮ್ಮ ಹೆಸರು, ತಂದೆ ಹೆಸರು, ಡೇಟ್ ಆಫ್ ಬರ್ತ್ ಎಲ್ಲ ಫೆಚ್ ಆಗುತ್ತೆ. ತದನಂತರ ನೆಕ್ಸ್ಟು ಆಧಾರ್ ಕಾರ್ಡ್ಗೆ ಕ್ಲಿಕ್ ಮಾಡಿದಾಗ ಆಧಾರ್ ಕಾರ್ಡ್ದು KYC ಕೇಳುತ್ತೆ. ಆಧಾರ್ ಕಾರ್ಡ್ ಯಾವ ಮೊಬೈಲ್ ನಂಬರ್ ಕೊಟ್ಟಿರ್ತೀರೋ ಆ ಮೊಬೈಲ್ ನಂಬರ್ನ ಗೆ OTP ಹೋಗುತ್ತೆ. OTPನ ಲಿಂಕ್ ಮಾಡಬೇಕು. ಆಮೇಲೆ ತದನಂತರ ನೆಕ್ಸ್ಟ್ ಇಂಡಿಯಾ ಅಂತ ಕೇಳುತ್ತೆ. ಇಂಡಿಯನ್ ಅಂತ ಅದನ್ನು ಕ್ಲಿಕ್ ಮಾಡಿ ಮರಿದೆ, ಇಲ್ಲಾಂದರೆ ನೆಕ್ಸ್ಟ್ ಮುಂದಕ್ಕೆ ಹೋಗೋದಿಲ್ಲ. ಏನೋ ಫಿಲ್ ಮಾಡಿಲ್ಲ ಅಂದ್ಬಿಟ್ಟು ನೀವು ಹುಡುಕ್ತಾ ಇರ್ತೀರಾ. ಇಂಡಿಯನ್ ಅಂತ ಮತ್ತೆ ಫಸ್ಟ್ ಟೈಮ್ ಮಾಡಿದರೂ ಕೂಡ 2ನೇ ಬಾರಿ ಕೂಡ ಮತ್ತೊಮ್ಮೆ KYC ಆದ ನಂತರ ಮತ್ತೊಮ್ಮೆ ಮಾಡಬೇಕಾಗತ್ತೆ. ಆಮೇಲೆ ಫೋಟೋ ನಾನು ತಿಳಿಸಿದಾಗೆ 50 KB ಇಂದ 70 KB ಮಧ್ಯದ ಒಳಗಡೆ ಇರಬೇಕು. ಫೋಟೋ ಮತ್ತು ಸಿಗ್ನೇಚರ್ ಎರಡೂ ಕೂಡ ಮಧ್ಯದಲ್ಲಿ ಇರಬೇಕು. ಆಲ್ರೆಡಿ ಆಧಾರ್ ಕಾರ್ಡಲ್ಲಿರೋ ಫೋಟೋನೇ ತೋರಿಸುತ್ತೆ. ಅದನ್ನೇ ನಿಮಗೆ ಇಚ್ಛೆ ಇದ್ದರೆ ಅದನ್ನೇ ಬಿಡ್ಬೋದು, ಇಲ್ಲ ಹೊಸ ಫೋಟೋನ ಅಪ್ಲೋಡ್ ಮಾಡ್ಬೋದಾಗಿರ್ತದೆ. ತದನಂತರ ನೆಕ್ಸ್ಟ್ ಸ್ಟೆಪ್ಗೆ ಹೋದಾಗ, ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಿಮ್ಮ ವಿಳಾಸ ಮತ್ತು ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟು ಮತ್ತು ಕನ್ನಡ ಗ್ರಾಮೀಣ ಸರ್ಟಿಫಿಕೇಟು, ನಿಮ್ದು ಏನಾರು ಹೈದರಾಬಾದ್ ಕರ್ನಾಟಕ ಇದ್ದರೆ ಅದರದ್ದು ಎಲ್ಲ ಕೇಳುತ್ತೆ. ಮತ್ತು ಗೌರ್ಮೆಂಟ್ ಎಂಪ್ಲಾಯ್ ಆದರೆ NOC ಬೇಕಾಗಿಲ್ಲ, ನಿಮ್ಮ ID ಕಾರ್ಡ್ ಹಾಕಿದ್ರೂ ಕೂಡ ಓಕೆ ನಡೆಯುತ್ತೆ. NOC ಈಗೇನು ಕೊಡ್ತಾ ಇಲ್ಲ, ID ಕಾರ್ಡ್ನ ನಿಮ್ಮ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿದ್ರೂ ಓಕೆ ಆಗುತ್ತೆ. ತದನಂತರ ನಿಮ್ಮ ಡೀಟೇಲ್ಸ್ ಏನಾದ್ರು ಎಕ್ಸ್ಪೀರಿಯೆನ್ಸ್ ಇದ್ದರೆ, ಎಕ್ಸ್ಪೀರಿಯೆನ್ಸ್ ಅವಶ್ಯಕತೆ ಇಲ್ಲ, ನೋ ಅಂತ ಹಾಕಿ ನೆಕ್ಸ್ಟ್ ಸ್ಟೆಪ್ ಹೋದರೂ ಕೂಡ ಓಕೆ. ಇಲ್ಲ ಇಚ್ಛೆ ಇರೋರು ಹಾಕ್ತೀನಿ ಅನ್ನೋರು ಹಾಕ್ಬೋದು, ಎಸ್ ಅಂತ ಹಾಕಿ ನಿಮ್ಮ ಎಕ್ಸ್ಪೀರಿಯೆನ್ಸ್ ಏನಿದೆ ಅದನ್ನು ಎಂಟ್ರಿ ಮಾಡ್ಬೋದು. ಕೊನೆ ಸ್ಟೆಪ್ಪಲ್ಲಿ ಫುಲ್ಲು ಡೀಟೇಲ್ಸ್ ಮತ್ತು ಪ್ರೊಫೈಲ್ನ ನೋಡೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಅವಕಾಶ ಮಾಡಿಕೊಂಡು ಫುಲ್ಲು ಡೀಟೇಲ್ಸ್ನ ಒಂದು ಸರಿ ನೋಡಿಕೊಂಡು ಪ್ರೊಫೈಲ್ನ ಸಬ್ಮಿಟ್ ಮಾಡಿದ್ಮೇಲೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಪ್ಪ ಬರುತ್ತೆ ಅಂದರೆ, ನೆಕ್ಸ್ಟು ಹುದ್ದೆಗಳ ಲೀಸ್ಟ್ ಬರುತ್ತೆ. ಯಾವ್ಯಾವ ಹುದ್ದೆಗೆ ನೀವು ಅರ್ಜಿ ಸಲ್ಲಿಸ್ಬೋದು ಅಂದ್ಬಿಟ್ಟು ಆ ಹುದ್ದೆ ಮೇಲೆ ಟಿಕ್ ಆಪ್ಷನ್ ಇರುತ್ತೆ. ನೀವು ಯಾವುದು RTO ಇನ್ಸ್ಪೆಕ್ಟರ್ ಹಾಕಬೇಕು ಅಂದರೆ RTO ಇನ್ಸ್ಪೆಕ್ಟರ್ ಹೈದರಾಬಾದ್ ಕರ್ನಾಟಕ, ಇಲ್ಲಾಂದರೆ RPC ಅಂತ ಇರುತ್ತೆ. RPC ಬಂದು ಉಳಿಕೆ ಮೂಲರಿಂದ, HK ಒಂದು ಹೈದರಾಬಾದ್ ಕರ್ನಾಟಕ, ಯಾವ್ದು ಬೇಕೋ ಅದ್ರ ಮೇಲೆ ಟಿಕ್ ಮಾಡಿ ನೆಕ್ಸ್ಟ್ ಸ್ಟೆಪ್ ಹೋದರೆ ನೀವು ಅಲ್ಲಿ ನಿಮ್ಮ ಅಪ್ಲಿಕೇಶನ್ನು ಏನು ಪ್ರೊಫೈಲ್ ಫಿಲ್ ಮಾಡಿದ್ರು ಅದೇ ರೀತಿ ಆ್ಯಸ್ ಇಟ್ ಈಸ್ ಆಗಿ ಓಪನ್ ಆಗುತ್ತೆ. ಅಲ್ಲಿ ನೀವು ಇನ್ನೊಂದು ಸರಿ ಕನ್ಫರ್ಮ್ ಮಾಡಿಕೊಂಡು ಕನ್ಫರ್ಮ್ ಆ್ಯಂಡ್ ಪೇ ಅಂತಿರುತ್ತೆ. ಕನ್ಫರ್ಮ್ ಆ್ಯಂಡ್ ಪೇ ಮೇಲೆ ಕ್ಲಿಕ್ ಮಾಡಿದ್ರೆ ಪೇಮೆಂಟ್ ಆಗುತ್ತೆ. ಪೇಮೆಂಟ್ ಆಗಿದ ನಂತರ ಪೇಮೆಂಟ್ ಮಾಡಿದ ತಕ್ಷಣ ಅದರ ಅಪ್ಲಿಕೇಶನ್ನ ಪ್ರಿಂಟೌಟ್ ತೊಗೊಳ್ಳಿ, ಮಿಸ್ ಮಾಡದೆ ಪೇಮೆಂಟ್ ಮಾಡಿ ಆನ್ಲೈನು. ಏನಾದ್ರು ತೊಂದರೆ ಇದ್ದರೆ ನಿಮಗೆ ಕಾಮೆಂಟ್ಸಲ್ಲಿ ಮೆಸೇಜ್ ಮಾಡಿ, ನಿಮಗೆ ಅದರದ್ದು ವಿವರಣೆ ನಾನು ತಿಳ್ಕೊಡ್ತೀನಿ. ಮತ್ತು ಏನಾದ್ರು ಪ್ರಾಬ್ಲಮ್ ಇದ್ದರೆ ಅದನ್ನು ಸಾಲ್ವ್ ಮಾಡಿಕೊಡ್ತೀನಿ. ಥ್ಯಾಂಕ್ ಯು. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಮುಂದಿನ ವೀಡಿಯೋದಕ್ಕೆ ನಮಗೂ ಸಹಾಯ ಆಗುತ್ತೆ. ಥ್ಯಾಂಕ್ ಯು.